ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಮತದಾನ ಏಪ್ರಿಲ್ 23ರಂದು ನಡೆದಿದೆ. ಈ ಬಾರಿ ಬಂಗಾಳದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ. ಎಸ್ಐಆರ್ ಬಳಿಕ 27 ಲಕ್ಷ ಮತದಾರರನ್ನ ಅಳಿಸಲಾಗಿದೆ. ಅವರಲ್ಲಿ ಹೆಚ್ಚಿನವರು ಮುಸ್ಲಿಮರು ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಹಿಂದೂಗಳ ಮತಗಳನ್ನು ಕೂಡ ಅಳಿಸಲಾಗಿದೆ. ಇದೆಲ್ಲದರ ನಡುವೆನೇ ಚುನಾವಣೆ ನಡೀತಾ ಇದ್ದು, ಅಂತಿಮವಾಗಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 294 ವಿಧಾನಸಭಾ ಸ್ಥಾನಗಳಿದ್ದು, ಈ ಬಾರಿ ಚುನಾವಣಾ ಪ್ರಚಾರದಲ್ಲಿ ಅಷ್ಟೇನೂ ಅಬ್ಬರ ಇರಲಿಲ್ಲ ಅನ್ನೋದು ಈಗಾಗಲೇ ಗೊತ್ತಿರುವ ಸಂಗತಿ. ಅದರ ನಡುವೆ ಟಿಎಂಸಿಗಾಗಿ ಕೆಲಸ ಮಾಡ್ತಾ ಇದ್ದ ರಾಜಕೀಯ ಸಲಹಾ ಕಂಪನಿ ಐಪ್ಯಾಕ್ ಮೇಲಿನ ಇಡಿ ದಾಳಿ ಕೂಡ ದೊಡ್ಡ ವಿಷಯವಾಗಿದೆ. ಪರಿಣಾಮವಾಗಿ ಐಪ್ಯಾಕ್ ಕೆಲಸಗಳು ಚುನಾವಣೆ ಮಧ್ಯದಲ್ಲೇ ನಿಂತು ಹೋದವು. ಏಪ್ರಿಲ್ 23ರಂದು ಉತ್ತರ ಬಂಗಾಳದಲ್ಲಿ ಮತದಾನ ನಡೆದಿದ್ದು, ಮಾಲ್ಡಾ, ಮುರ್ಷಿದಾಬಾದ್ ಮತ್ತು ಅಸಾನ್ಸೋಲ್ನಂತಹ ಹಲವು ಗಡಿ ಪ್ರದೇಶಗಳಲ್ಲಿನ ಮತದಾನ ಕುತೂಹಲಕಾರಿಯಾಗಿದೆ. ಒಳನುಸುಳುವಿಕೆಯಂತಹ ವಿಷಯವನ್ನ ಬಿಜೆಪಿ ದೊಡ್ಡದಾಗಿ ಎತ್ತಿರುವಾಗಲೇ ಬಂಗಾಳದ ಯುವಕರು ಉತ್ತಮ ಅವಕಾಶಗಳನ್ನು ಹುಡುಕ್ತಾ ಹೊರ ಹೋಗ್ತಿರುವ ವಿಷಯವೂ ಮುಖ್ಯವಾಗಿದೆ. ಈ ನಡುವೆ ಟಿಎಂಸಿ ಬಂಗಾಳಿ ಗುರುತಿನ ವಿಷಯವನ್ನ ಎತ್ತುವ ಮೂಲಕ ಬಹಳ ಭಾವನಾತ್ಮಕ ಅಲೆಯನ್ನ ಸೃಷ್ಟಿ ಮಾಡಿದೆ. ಹಾಗೇನೆ ಯುವಕರು ಮತ್ತು ಮಹಿಳೆಯರನ್ನ ಸೆಳೆಯೋಕೆ ಎರಡೂ ಕಡೆಯವರು ತೊಡಗಿದ್ರು ಅನ್ನೋದು ಗಮನೀಯ. ಬಂಗಾಳದ 294 ಸ್ಥಾನಗಳಲ್ಲಿ 84 ಮೀಸಲು ಸ್ಥಾನಗಳಿವೆ. ಈ 84 ಮೀಸಲು ಸ್ಥಾನಗಳು ರಾಜಕೀಯವಾಗಿ ಬಹಳ ಮುಖ್ಯ. ಬಂಗಾಳದ ಚುನಾವಣಾ ಮಾದರಿ ಅರ್ಥ ಮಾಡ್ಕೊಳ್ಳೋಕೆ ಬಂಗಾಳದ ಜನಸಂಖ್ಯಾ ಶಾಸ್ತ್ರವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿನ ಜನಸಂಖ್ಯೆಯ 70% ಹಿಂದೂಗಳು ಮತ್ತು ಸುಮಾರು 27% ಮುಸ್ಲಿಮರಿದ್ದಾರೆ. ಆದರೆ ಮುಸ್ಲಿಮರು ಹೆಚ್ಚಿರುವ ಹಲವು ಜಿಲ್ಲೆಗಳಿವೆ. ಮಾಲ್ಡಾ, ಮುರ್ಷಿದಾಬಾದ್ ಮತ್ತು ಉತ್ತರ ದಿನಾಜ್ಪುರ್ ಅಂತಹ 3 ಜಿಲ್ಲೆಗಳು. ಗಡಿ ಪ್ರದೇಶಗಳಲ್ಲಿ ಹೆಚ್ಚಿನ ಮುಸ್ಲಿಂ ಜನಸಂಖ್ಯೆ ಇದೆ. ಆದರೆ ಬಹುಶಃ ಕಳೆದ ಚುನಾವಣೆವರೆಗೆ ಈ ವಿಷಯ ಅಷ್ಟೊಂದು ಪ್ರಚಲಿತವಾಗಿರಲಿಲ್ಲ. ಈಗ ಜಾತಿವಾದವು ಇಲ್ಲಿ ಪಾತ್ರ ವಹಿಸ್ತಾ ಇದೆ. ಬಿಜೆಪಿ ಆರಂಭದಲ್ಲಿ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ನಗರ ಪಕ್ಷವಾಗಿತ್ತು. ನಂತರ ಅದು ಗ್ರಾಮೀಣ ಪ್ರದೇಶಗಳ ಕಡೆಗೆ ಹೊರಳಿತು. ಆದರೆ ಬಂಗಾಳದಲ್ಲಿ ಬಿಜೆಪಿ ಗ್ರಾಮೀಣ ಪ್ರದೇಶಗಳ ಬಾಗಿಲಿನ ಮೂಲಕ ಪ್ರವೇಶ ಮಾಡಿದೆ. ಅದು ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಸಮುದಾಯಗಳಲ್ಲಿ ತನ್ನ ನೆಲೆಯನ್ನ ಸ್ಥಾಪನೆ ಮಾಡಿತು ಮತ್ತು ಹಾಗೇ ಮೇಲಕ್ಕೇರಿತು. ಇದಕ್ಕೆ ಸರಳ ಕಾರಣ ಏನು ಅಂತಂದ್ರೆ ಎಡಪಂಥೀಯರ ಮತದಾರರು. ಆದ್ರಿಂದ ಎಡಪಂಥೀಯರು ಇನ್ನು ಮುಂದೆ ಟಿಎಂಸಿ ತಮ್ಮನ್ನ ರಕ್ಷಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಭಾವಿಸಿದಾಗ ಆ ಮತದಾರರು ಬಿಜೆಪಿಯ ಕಡೆಗೆ ನೋಡೋಕೆ ಆರಂಭಿಸಿದ್ರು. ಬಿಜೆಪಿ ಕಂಡುಕೊಂಡ ಮೊದಲ ಫಲವತ್ತಾದ ಮತದಾರರ ನೆಲೆ ಅಂತಂದ್ರೆ ಗ್ರಾಮೀಣ ಮತದಾರರು. ಅದರಿಂದ ಅವರು ಹಿಂದುತ್ವವನ್ನ ಬಳಸಿದ್ರು ಮತ್ತು ಅವರನ್ನ ತಮ್ಮ ಕಡೆಗೆ ಕರೆತಂದ್ರು. ಎಸ್ಸಿಗಳಲ್ಲಿ ರಾಜವಂಶಿಗಳು ಮತ್ತು ಮಥುವಾಗಳು ಬರ್ತಾರೆ. ರಾಜವಂಶಿಗಳು ಉತ್ತರ ಬಂಗಾಳದಲ್ಲಿದ್ದಾರೆ ಮತ್ತು ಮಥುವಾಗಳು ದಕ್ಷಿಣ ಬಂಗಾಳದಲ್ಲಿದ್ದಾರೆ. ಇನ್ನು ಕೆಲವು ಎಸ್ಟಿ ಸಮುದಾಯಗಳು ಮಧ್ಯ ಬಂಗಾಳದಲ್ಲಿದ್ರೆ, ಬಹುಪಾಲು ಎಸ್ಟಿ ಸಮುದಾಯಗಳು ಡಾರ್ಜಿಲಿಂಗ್ ಪ್ರದೇಶದಲ್ಲಿ ಮತ್ತು ಕೆಲವು ಜಂಗಲ್ ಮಹಲ್ ಪ್ರದೇಶದಲ್ಲಿವೆ. ಎಸ್ಐಆರ್ ನಿಂದ ಯಾವ ಬೆಲ್ಟ್ಗಳು ಹೆಚ್ಚು ಪರಿಣಾಮ ಬೀರಿವೆ ಅನ್ನೋದನ್ನ ನಾವು ನೋಡಬೇಕು. ವಿಶ್ಲೇಷಕರ ಪ್ರಕಾರ ಮತದಾರರ ಅಳಿಸುವಿಕೆಗಳು 2 ಬೆಲ್ಟ್ಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರಿವೆ. ಮೊದಲೇದು ಮಾಲ್ಡಾ, ಮುರ್ಷಿದಾಬಾದ್. ಇದು ಮಮತಾ ಬ್ಯಾನರ್ಜಿ ಮತ್ತು ಟಿಎಂಸಿಯ ಭದ್ರಕೋಟೆ. ಇನ್ನೊಂದು ಮಥುವಾ ಬೆಲ್ಟ್. ಪ್ರಶ್ನೆ ಏನು ಅಂದ್ರೆ, ಈ ಪ್ರದೇಶಗಳಲ್ಲಿ ಯಾರ ಮತಗಳನ್ನ ಕಡಿತಗೊಳಿಸಲಾಗಿದೆ ಅನ್ನೋದು ಸ್ಪಷ್ಟ ಇಲ್ಲ. ಮುಸ್ಲಿಂ ಬಹುಸಂಖ್ಯಾತ ಸ್ಥಾನವಾಗಿರುವ ಮಾಲ್ಡಾ, ಮುರ್ಷಿದಾಬಾದ್ ನಲ್ಲಿ ಮುಸ್ಲಿಂ ಮತಗಳು ಕಡಿತಗೊಳ್ಳುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ಆದರೆ ಬಿಜೆಪಿ ಆ ಸ್ಥಾನವನ್ನ ಗೆಲ್ಲುವ ಸಾಧ್ಯತೆಗಳು ಕಡಿಮೆ. ಸಮಸ್ಯೆ ಆಗೋದು ಟಿಎಂಸಿಗೆ. ನಂದಿಗ್ರಾಮದಲ್ಲಿ ಬಿಜೆಪಿ ಕಳೆದುಕೊಂಡ ಮತಗಳಲ್ಲಿ 95% ಮುಸ್ಲಿಮರದ್ದಾಗಿತ್ತು. ಈಗ ಮತದಾರರ ಅಳಿಸುವಿಕೆ ನಂತರ ಪ್ರಶ್ನೆ ಏನು ಅಂದ್ರೆ, ಯಾವ ಪ್ರದೇಶಗಳಿಂದ ಅವರನ್ನ ಕಡಿತಗೊಳಿಸಲಾಗಿದೆ ಅನ್ನೋದು ಮತ್ತು ಅದರ ಮೂಲಕ ಸ್ಥಾನವಾರು ನಿರ್ಣಯಿಸೋದು ಇನ್ನೂ ಕಷ್ಟ ಅನ್ನೋದು ವಿಶ್ಲೇಷಕರ ಅಭಿಪ್ರಾಯ. ಮಾಲ್ಡಾ ಅಥವಾ ಮುರ್ಷಿದಾಬಾದ್ ನಲ್ಲಿ ಸ್ಥಾನಗಳನ್ನ ನೋಡಿದ್ರೆ ಅಲ್ಲಿ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಟಿಎಂಸಿ ನಡುವೆ ಮಾತ್ರ. ಅಲ್ಲಿ ಮುಸ್ಲಿಂ ಮತಗಳ ಅಳಿಸುವಿಕೆ ಬಿಜೆಪಿಗೆ ಪ್ರಯೋಜನ ನೀಡೋದಿಲ್ಲ. ಯಾಕಂದ್ರೆ ಅಲ್ಲಿ ಏನೇ ಆದ್ರೂ ಗೆಲ್ಲೋದು ಬಿಜೆಪಿಯೇತರ ಪಕ್ಷ. ಆದ್ರಿಂದ ಎಲ್ಲಿ ಯಾರನ್ನ ಅಳಿಸಲಾಗಿದೆ ಅನ್ನೋ ವಿವರಗಳನ್ನ ಗುರುತಿಸೋವರೆಗೆ ಯಾರ ಮೇಲೆ ಪರಿಣಾಮ ಬೀರತ್ತೆ ಅಂತ ದೃಢವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ವಿಶ್ಲೇಷಕರು ಹೇಳ್ತಾರೆ. ಆದರೆ ಗಮನಾರ್ಹವಾದ ಮುಸ್ಲಿಂ ಮತದಾರರ ಅಳಿಸುವಿಕೆ ಇದ್ರೆ, ವಿಶೇಷವಾಗಿ ಆ ಸ್ಥಾನಗಳಲ್ಲಿ ಅದು ಟಿಎಂಸಿಗೆ ಹಾನಿ ಉಂಟು ಮಾಡಬಹುದು ಅನ್ನುವಂತೆ ಕಾಣುತ್ತೆ. 2ನೇ ಹಂತದ ಮತದಾನ ಮೇ 29ರಂದು ನಡೆಯಲಿದ್ದು, ಬಂಗಾಳದಲ್ಲಿ ಈ ಬಾರಿ ಏನಾಗಲಿದೆ ಅನ್ನೋದಕ್ಕಾಗಿ ಫಲಿತಾಂಶದ ದಿನವಾದ ಮೇ 4ನೇ ತಾರೀಕಿನವರೆಗೆ ಕಾಯಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.